ತಂದೆ ಮಾರುಕಟ್ಟೆ ಈ ನನ್ನ ಕೂಗನ್ನು ಕೇಳಿದರೂ ಕೇಳದ ಹಾಗೆ ಹಾಗೆ ಸುಮ್ಮನೆ ಕುಳಿತಿರುವೆ. ಎಂಥ ಸಂದರ್ಭದಲ್ಲೂ ಕೂಡ ಪ್ಲಾಟ್ನನ್ನು ಸೃಷ್ಟಿಸಿದೆ. ಅದರಂತೆ ರಾವಣನನ್ನು ರಾಮನಾಗಿಸಿದೆ, ಕೃಷ್ಣನನ್ನು ಕಂಸನನ್ನು ಮಾಡಿದೆ. ಇದೇ ರೀತಿ ಎಲ್ಲಾ ರೀತಿಯ ಅವತಾರ ತಾಳಿದೆ. ಅದರಂತೆ ಈ ರಾಜಗೌಡನನ್ನು ಸಂಹರಿಸಲು ಯಾವುದಾದರೊಂದು ಅವತಾರ ತಾಳಿ ಈ ಬಡ ಜೀವನವನ್ನು ಬದುಕಿಸು ತಂದೆ, ಬದುಕಿಸು. ಶಾರದಾ, ಏನಾಗಿದೆ ನನಗೆ? ಯಾಕೆ ಹೇಳುತ್ತಿರುವೆ? ಏನಾಗಿಲ್ಲ, ಹಾಗೇನೂ ಇಲ್ಲವಲ್ಲ? ಏನೂ ಇಲ್ಲವೇ? ಈಗಲೇ 4 ದಿನಗಳಾಯ್ತು. ನಾ ಬಂದು ನಿಂತಾಗ ನನ್ನ ಕಡೆಗೆ ಮುಖ ಮಾಡದೆ ಬೇರೆ ಕಡೆಗೆ ಮುಖ ಮಾಡಿ ಮಾತನಾಡುತ್ತಿರುವೆ. ಯಾಕೆ ಶಾರದಾ? ಈ ನಿನ್ನ ಗಂಡನ ಕಡೆಗೆ ಮುಖ ತಿರುಗಿಸಿ ಮಾತನಾಡುವ ಆಸೆ ನಿನಗಿಲ್ಲವೇ? ಆಸೆ ನೋಡಿ ಸ್ವಾಮಿ, ಮಾಡಿಕೊಂಡ ಗಂಡನ ಜೊತೆಗೆ ಸುಖವಾಗಿ ಸಂಸಾರ ಮಾಡಬೇಕೆಂಬುದೇ ಈ ಹೆಣ್ಣಿನ ಹೆಬ್ಬಯಕೆ. ಆ ಹೆಬ್ಬಯಕೆ ಮಣ್ಣು ಪಾಲಾಗಿ ನಿಂತಿರುವಾಗ ಇನ್ನು ಆ ಹೆಣ್ಣಿಗೆ ಆಸೆ ಎಲ್ಲಿದ್ದ ಬರುತ್ತದೆ, ನೀವೇ ಹೇಳಿ. ಅಂದರೆ ಆ ದುಷ್ಟ ನನ್ನ ಶೀಲಹರಣ ಯಾವಾಗ ಮಾಡಿದನು ಅಂತೆ ನಮಗೂ ನಿಮಗೂ ಸಂಬಂಧ ಕಳೆದು ಹೋಯ್ತದೆ. ಶಾರದಾ, ಏನಾಗಿದೆ ನನಗೆ? ನಿನಗೇನಾದ್ರೂ ಹುಚ್ಚಿಗೆ ಚಿಡಿದಿದ್ದೇನೆ? ಹುಚ್ಚಿಗೆ ಚಿಡ್ತಿದೆಯಾ ನಿನಗೆ? ಹೌದು, ಹುಚ್ಚಿಡಿದಿದ್ದೀರಿ. ಶೀಲ ಕಳೆದುಕೊಂಡ ಮೇಲೆ ನೀವು ನನ್ನನ್ನು ಕೈ ಹಿಡಿತೀರಿ ಅಂತ ಹೇಳಿದಿರಲ್ಲ, ಈ ಮಾತನ್ನು ಕೇಳಿ ಹುಚ್ಚಿಡ್ತಿದೆ ನನಗೆ. ಶಾರದಾ, ಇಲ್ಲದ ಭಾವನೆಗಳನ್ನು ಕಲ್ಪಿಸಿಕೊಳ್ಳಬೇಡ ಶಾರದಾ, ಕಲ್ಪಿಸಿಕೊಳ್ಳಬೇಡ. ನೀನು ಶೀಲ ಕಳೆದುಕೊಂಡಿದ್ದೀಯ ಅಂತೇಳಿ ನಿನ್ನ ಮನಸ್ಸಿಗೆ ಚುಚ್ಚುವಂತ ಮಾತನಾಡಿ ನಿನ್ನೇನಾದ್ರೂ ಕೆಟ್ಟದಾಗಿ ನೋಡ್ಕೊಂಡಿದ್ದೇನಾ? ಅಥವಾ ದ್ವಾಪರ ಯುಗದ ಶ್ರೀರಾಮನಂತೆ ಹೆಂಡತಿಯ ಮೇಲೆ ಅನುಮಾನ ಪಟ್ಟು ಸೀತೆಯನ್ನು ಕಾಡಿಗೆ ಕಳುಹಿಸಿದ ಹಾಗೆ ನಾನು ನಿನ್ನನ್ನು ತವರು ಮನೆಗೆ ಕಳಿಸಿದ್ದೇನ? ಶಾರದಾ, ಮಾಡಿಕೊಂಡ ಹೆಂಡತಿಯನ್ನು ತವರು ಮನೆಯಲ್ಲಿ ಬಿಟ್ಟು ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಹೋಗಿ ಸುಳ್ಳಿಯರ ಸಹವಾಸ ಮಾಡಿದ್ದೀರಾ? ಶಾರದಾ, ಹಾಗೇನಾದ್ರೂ ನಾನು ಮಾಡಿದ್ದರೆ, ಹಾಗೇನಾದ್ರೂ ನಾನು ಹೀಗೆ ಮಾಡಿದ್ದರೆ ನನ್ನನ್ನು ಕುತ್ತಿಗೆಗಿಸಿ ಸಾಯಿಸಿ. ಶಾರದಾ, ನಾವು ಪ್ರತಿಯೊಂದು ಕೆಲಸ ತಾನಾಗಿ ಹೋಗುವುದೇ ಬೇರೆ, ನಾವಾಗಿ ಕಳೆದುಕೊಳ್ಳುವುದೇ ಬೇರೆ. ದಯವಿಟ್ಟು ಅವತ್ತು ನಡೆದ ಭಯಂಕರ ವಿಷಯವನ್ನು ನೀನು ಮನಸ್ಸಿನಲ್ಲಿಯೂ ಸಹ ಕಾಣಬೇಡ ಶಾರದಾ, ನಿನ್ನ ಮನಸ್ಸಿನಲ್ಲಿಯೂ ಸಹ ಕಾಣಬೇಡ. ನೀನು ಕೈ ಮುಗಿತಿದೆ ಪ್ಲೀಸ್. ಸ್ವಾಮಿ, ಏನೆಂದು ಕೇಳ್ತಾ ಇದ್ದೀರಾ? ನೀವು ನನಗೆ ಕೈ ಮುಗಿತಿದ್ದೀರಾ? ನೋಡಿ ಸ್ವಾಮಿ, ಶೀಲ ಕಳೆದುಕೊಂಡ ಮೇಲೆ ಈ ಹೆಣ್ಣು ಯಾವ ರೀತಿ ಬಾಳ್ತಾಳೆ ಅಂತ ತಿಳ್ಕೊಳ್ತೀರ. ಅಂತ ಹೆಣ್ಣಿಗೆ ಮತ್ತೆ ನೀವು ಜೀವನ ಕೊಡಲು ಮುಂದಾಗಿದೆ. ನೀವು ನನ್ನ ಪಾಲಿಗೆ ದೇವರ ಮಾನವರಾಗಿ ನಿಂತಿದ್ದೀರಾ ಸ್ವಾಮಿ. ಅಂತದ್ರಲ್ಲಿ ನೀವು ನನಗೆ ಕ್ಷಮೆ ಕೇಳಿ ನನ್ನನ್ನು ಯಾವ ಪಾಪಕ್ಕೆ ಗುರಿ ಮಾಡಬೇಕೆಂದು ತಿಳಿದುಕೊಂಡಿದ್ದೀರಾ ಸ್ವಾಮಿ? ಯಾವ ಪಾಪಕ್ಕೆ ಗುರಿ ಮಾಡಬೇಕು? ಅಲ್ವಾ, ಏನ್ ಮಾಡ್ತಿದೀಯ? ನೋಡಿ, ದಯವಿಟ್ಟು ನನ್ನನ್ನು ಪಾಪಕ್ಕೆ ಗುರಿ ಮಾಡಬೇಕು. ನಿಮಗೆ ಕಾರಣ ನೀನು ಬಂದು ನನಗೆ ಕಾಲು ಬಿಡುವುದು, ನಾನು ನಿನಗೆ ಕೈ ಮುಗಿಯುವುದು. ಚಿಕ್ಕ ಮಕ್ಕಳಂತೆ ಯಾಕೆ ಮಾಡುತ್ತಿರುವೆ ಶಾರದಾ? ನೀನು ಚಿಕ್ಕ ಮಕ್ಕಳಂತೆ ಯಾಕೆ ಮಾಡುತ್ತಿರುವೆ? ಆಗಿದ್ದೆಲ್ಲವನ್ನು ಮರೆತು ಮೊದಲಿನಂತೆ ಸಂಸಾರ ಮಾಡು ಶಾರದಾ, ಮೊದಲಿನಂತೆ ಸಂಸಾರ ಮಾಡು. ಹಾ ಶಾರದಾ, ಯಾಕೋ ಇವತ್ತು ಆ ನನ್ನ ಮೊದಲನೆಯ ರಾತ್ರಿಯಲ್ಲಿ ಹಾಡಿದಂತ ಒಂದು ಹಾಡು ಕಿವಿಯಲ್ಲಿ ಗುಯ್ಯಿ ಮುಟ್ಟುತ್ತಿದೆ. ಆ ನಿನ್ನ ಮೊದಲ ಕಂಠದಿಂದ ಕೇಳಬೇಕಪ್ಪ. ಹಾಡುವೆ?
ಶಾರದಾ, ಈ ಸಮಾಜ ನಮ್ಮ ಬಗ್ಗೆಗೆ ಕೆಟ್ಟದಾಗಿ ಮಾತನಾಡುತ್ತಂತ ತಪ್ಪು ತಿಳಿದುಕೊಳ್ಳಬೇಡ ಶಾರದಾ, ತಪ್ಪು ತಿಳಿದುಕೊಳ್ಳಬೇಡ. ಈ ಸಮಾಜ ಎದ್ದರೆ ಒಂದು ಮಾತು, ಬಿದ್ದರೆ ಮತ್ತೊಂದು ಮಾತು. ಈ ಸಮಾಜ ನಮಗೆ ಏನಾದ್ರೂ ಅನ್ನುತ್ತೆ ಅಂತ ಮೂರು ಹಿಡಿದು ಮೂಲೆಯಲ್ಲಿ ಕುಳಿತುಕೊಂಡಿದ್ದಾರೆ. ಒಬ್ಬ ಕಳ್ಳನು ಕೂಡ ರಾಮಾಯಣ ಎಂಬ ಕೃತಿಯನ್ನು ಬರೆದು ವಾಲ್ಮೀಕಿ ಆಗುತ್ತಿರಲಿಲ್ಲ, ಅಯೋಧ್ಯೆಯಲ್ಲಿ ನಾವು ಮಂದಿರವನ್ನೇ ಕಟ್ಟುತ್ತಿರಲಿಲ್ಲ. ಶಾರದಾ, ಈ ಸಮಾಜ ನಮಗೇನಾದ್ರೂ ಮಾತನಾಡುತ್ತೆ ಅಂತ ತಂದೆ ತಾಯಿ ಹೇಳಿದಂತ ಸಂಸಾರಸ್ಥನಾಗಿ ಮನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಬ್ರಿಟಿಷರ ಜೊತೆ ಹೋರಾಡಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟ ಸಂಗೊಳ್ಳಿ ರಾಯಣ್ಣನಂತ ಮಹಾನುಭಾವಿಗಳ ಹೆಸರು ಈ ಜಗತ್ತಿಗೆ ಗೊತ್ತಾಗುತ್ತಿರಲಿಲ್ಲ. ಅದಕ್ಕೆ ಹೇಳ್ತಿದ್ದೇನೆ ಶಾರದಾ, ಮುಂದೆ ಬರೋ ಕಹಿ ದಿನಗಳನ್ನು ಮರೆತು ಹಿಂದೆ ಬರೋ ಸಿಹಿ ದಿನಗಳನ್ನು ನೆನೆದು ಸುಖವಾಗಿ ಸಂಸಾರ ಮಾಡು ಶಾರದಾ, ಸುಖವಾಗಿ ಸಂಸಾರ ಮಾಡು. ಶಾರದಾ, ನನ್ನ ತಮ್ಮ ವಿದ್ಯಾರ್ಥರ ಬಂದ ತಕ್ಷಣ ಅವರಿಗೆ ಊಟಕ್ಕೆ ಕೊಡು. ಹ್ಞೂ ಸ್ವಾಮಿ, ಆಯ್ತು, ಕೊಡುತ್ತೇನೆ. ನಾನು ಬರ್ಲೆ, ನಾನು ಸಂತೆಗೆ ಹೋಗಿ ಮನೆಗೆ ಬೇಕಾದಂತ ನೋಡಿ ಸ್ವಾಮಿ, ನಾಳೆ ಭರತ ಹುಣ್ಣಿಮೆ ಇದೆ, ಮನೆಯಲ್ಲಿ ಸಿಹಿ ಮಾಡಬೇಕು. ಅದಕ್ಕಾಗಿ ನೀವು ಪೇಟೆಗೆ ಹೋಗಿ ಸಂತೆ ತೆಗೆದುಕೊಂಡು ಬರ್ತೀನಿ. ಓಕೆ, ಬರ್ಲೆ. ಎಂತ ಒಳ್ಳೆ ಗುಣದವರು, ಇಂಥವರನ್ನು ಪಡೆಯಬೇಕಾದರೆ ಪುಣ್ಯ ಮಾಡಿರಬೇಕು. ಶೀಲ ಕಳೆದುಕೊಂಡ ನನ್ನಂತ ಹೆಣ್ಣಿಗೆ ಮತ್ತೆ ಗಂಡನಾಗುತ್ತೇನೆ ಎಂದು ಯಾರು ತಾನೇ ಬಾಯಿ ಬಿಟ್ಟು ಹೇಳಿಕೊಳ್ಳುತ್ತಾರೆ. ಆದರೆ ಶೀಲ ಕಳೆದುಕೊಂಡ ಹೆಣ್ಣು ಮತ್ತೆ ಎರಡನೇ ಬಾಳೋದಕ್ಕೆ ನನ್ನ ಮನಸ್ಸು ಒಪ್ತಾ ಇದೆ. ಒಂದು ವೇಳೆ ನಾನು ಒಪ್ಪಿದರೂ ಕೂಡ ಅವರಿಗೆ ಮೋಸ ಮಾಡಿದಂತಾಗುತ್ತದೆ. ಹೌದು, ನಾನು ಅವರಿಗೆ ಮೋಸ ಮಾಡೋದಿಲ್ಲ. ನನ್ನಂತ ನತದೃಷ್ಟ ಹೆಣ್ಣು ಬದುಕಬಾರದು. ಹೌದು, ನಾನು ಸಾಯಲೇಬೇಕು. ನಿಮ್ಮಂತವರನ್ನು ಪಡೆಯಬೇಕಾದರೆ 7 ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಹೌದು, ನಾನು ನನ್ನ ಗಂಡನಿಗೆ ಮೋಸ ಮಾಡಬಾರದೆಂದು ನಾನೇನು ತೀರ್ಮಾನ ತೆಗೆದುಕೊಂಡಿಲ್ಲ. ಆದರೆ ಅವರು ನನ್ನ ಮೇಲೆ ಪ್ರಾಣ ಇಟ್ಟುಕೊಂಡಿದ್ದಾರೆ. ಸ್ವಾಮಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮಂತ ಪತಿಯನ್ನು ಪಡೆಯಬೇಕಾದರೆ ನಾನು ಪುಣ್ಯ ಮಾಡಿರಬೇಕು. ನನ್ನ ಮೈದನ, ನನ್ನ ತಮ್ಮ, ದಯವಿಟ್ಟು ನನ್ನನ್ನು ಎಲ್ಲರೂ ಕ್ಷಮಿಸಬೇಕು. ಯಾಕೆಂದರೆ ಶೀಲ ಕಳೆದುಕೊಂಡ ಈ ಸಮಾಜದಲ್ಲಿ ಹೆಣ್ಣಿಗೆ ಯಾವ ರೀತಿ ಬೆಲೆ ಕೊಡುತ್ತದೆ ಎಂದು ನಾನು ತಿಳಿದುಕೊಂಡಿದ್ದೇನೆ. ಆದರೆ ಗಂಡ ಒಪ್ಪಿದರೂ ಕೂಡ ಹೆಣ್ಣಿನ ಮನಸ್ಸು ಒಪ್ಪಲಾರದು. ಸ್ವಾಮಿ, ಮತ್ತೊಂದು ಜನ್ಮ ಅಂತ ಇದ್ದರೆ ನಿಮ್ಮ ಹೆಂಡತಿಯಾಗಿ 7 ಜನ್ಮದಲ್ಲಿ ಬದುಕುತ್ತೇನೆಂದು ನಿಮಗೆ ಮಾತು ಕೊಡುತ್ತೇನೆ. ಸ್ವಾಮಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ.
ನನ್ನ ಅಕ್ಕ ಕಳೆದ ತಿಂಗಳ ಊರಿಗೆ ಬಂದಾಗ ರೇಷ್ಮೆ ಸೀರೆಯನ್ನು ತೆಗೆದುಕೊಂಡು ಬಾರಂತ ತುಂಬಾ ಆಸೆಯಿಂದ ಕೇಳಿದಳು. ಕೊನೆಗೂ ಅವಳ ಆಸೆಯನ್ನ ಈ ಪಂಚಮಿ ಹಬ್ಬಕ್ಕೆ ತೀರಿಸಿದಂತಾಗತ್ತೆ. ಅದಕ್ಕಾಗಿ ರೇಷ್ಮೆ ಸೀರೆಯನ್ನ ಹುಟ್ಟು ತಲೆ ತುಂಬಾ ಹೂವನ್ನು ಮುಡಿದುಕೊಂಡು ಬಿಟ್ರೆ ಸಾಕ್ಷಾತ್ ನಮ್ಮೂರ ಮಹಾಲಕ್ಷ್ಮಿ ಮಂಗೆ ಕಾಣುತ್ತಾಳೆ ನನ್ನ ಅಕ್ಕ. ಅವಳಿಗೆ ಬೇಗ ಈ ಸೀರೆಯನ್ನ ಉಡಿಸಿ ನನ್ನ ಅಕ್ಕಳ ಕಣ ತುಂಬಾ ನೋಡಬೇಕು. ಅಕ್ಕ ಎದ್ದೇಳಕ್ಕ. ಅಕ್ಕ ಅಕ್ಕ ಈ ನಿನ್ನ ತಮ್ಮ ಈ ಪಂಚಮಿ ಹಬ್ಬಕ್ಕೆ ನನ್ನ ಕರೆಯುವುದಕ್ಕೆ ಬರ್ಲಿಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಮಲಗಿರ್ಬೇಕು. ಕ್ಷಮಿಸಕ ಈ ನಿನ್ನ ತಮ್ಮನ ನನ್ನ ಕ್ಷಮಿಸಿ ಬಿಡು ಅಕ್ಕ. ಹೆದ್ದೇಳು ನಿನ್ನ ತಮ್ಮ ಆಸದಿಂದ ರೇಷ್ಮೆ ಸೀರೆ ತೆಗೆದುಕೊಂಡು ಬಂದ್ರೆ ನೀನು ನಿನ್ನ ತಮ್ಮ ತಂದಿನ ತವರಿನ ಹುಡುಗರಿಗೆ ಕೊಡಬಾರದೆಂದು ಈ ಪ್ರಪಂಚದಲ್ಲಿ ಹೊರಗೆ ನೋಡಿದ ದೂರವಾದಿ ಅಕ್ಕ, ದೂರವಾದಿ. ಅಯ್ಯೋ ದೇವರೇ, ಯುದ್ಧ ಬಾಕಳನ್ನು ಕಸಿದುಕೊಂಡು ಈ ಭೂಮಿ ಮೇಲೆ ನನ್ನ ಅನಾಥವನ್ನು ಮಾಡಿ ಅಕ್ಕ, ಈ ಸಮಯದಲ್ಲಿ ಮಾಮನ ಏನಾದ್ರೂ ಕಷ್ಟಪಟ್ಟಿದ್ರೆ ನನ್ನ ಮುಂದೆ ಹೇಳಕ್ಕ, ಮಾತನಾಡಕ. ಮಾಮ ಏನಾಗಿದೆ? ಹೇಳು ಮಾಮ, ಹೇಳು. ಭಾವಿದಲರಾಂಬ, ನನ್ನ ಅಕ್ಕ ಸತ್ತ ಸುದ್ದಿ ನಿನಗೂ ಕೂಡ ಗೊತ್ತಿಲ್ಲವೇ? ಅವನು ಆಸೆಪಟ್ಟ ರೇಷ್ಮೆ ಸೀರೆಯನ್ನು ತೆಗೆದುಕೊಂಡು ಬಂದ್ರೆ ನಾನು ಮರುವಾಗಿ ನನ್ನ ಅಕ್ಕ ಈ ವಿಷವನ್ನು ಕುಡಿದು ಸತ್ತಿದ್ದಾಳೆ. ವಿಚಾರ ಸತ್ತಿದ್ದಾಳೆ. ಏನು? ನನ್ನ ಅತ್ತಿಗೆ ವಿಷ ಕುಡಿದು ಸತ್ತಿದ್ದಾಳೆ? ಇದರಲ್ಲಿ ಏನೋ ಮೋಸವಿದೆ. ನನ್ನ ಅತ್ತಿಗೆ ಮಾತ್ರ ಹಾಗೆ ವಿಷ ಕುಡಿಯೋಳಲ್ಲ. ಇದನ್ನು ನನ್ನ ಅಣ್ಣನ ಬಾಯಿಂದ ವಿಚಾರಿಸಲೇಬೇಕು. ನೋಡು ವಿಜಯಧರ, ವಿಚಾರಿಸಬೇಕಂತ ಕುಳಿತುಕೊಳ್ಳುವುದು ಸಮಯವೂ ಇರಲ್ಲ. ಯಾಕಂದರೆ ನನ್ನ ಅಕ್ಕ ಸತ್ತಿದ್ದಾಳೆ ಎಂಬುದು ಊರಲ್ಲಿ ಯಾರಿಗಾದ್ರೂ ಗೊತ್ತಾದರೆ ಅವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಆಗ ಮಾಮನ ಕೈಗೆ ಬೇರೆ ಹಾಕಿ ಹಿಡಿದುಕೊಂಡು ಹೋಗೋದು ಅದು ಯಾವ ಸರಿಯಾಗಿರುವುದಿಲ್ಲ. ನೋಡಿ ವಿದ್ಯಾ, ಅಕ್ಕಳ ಶವ ಸಂಸ್ಕಾರ ಮಾಡಿ ಆ ನಂತರ ನನ್ನ ಮಾವನಿಗೆ ತಿಳಿಸಲ್ಲ. ಭಾವಿದ್ದರ ಅಕ್ಕಳ ಶವ ಸಂಸ್ಕಾರ. ಅತ್ತಿಗೆ ಮಾತನಾಡೋದಿಗೆ ಮಾತನಾಡೋ. ಮಲ್ಲಿಗೆ ಇವಳೇ ನಮ್ಮೂರ ಜ್ಯೋತಿಯು
ಇಳಿಜಾರು ಗಂಗೆ ನಮ್ಮೂರ ದೇವಿಯೇ ನನ್ನಾಸೆ ಮಲ್ಲಿಗೆ ನಮ್ಮೂರ ಜ್ಯೋತಿಯು ಬಂಗಾರದಂತ ನನ್ನಾಸೆ ಮಲ್ಲಿಗೆ